ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೈಸೂರಿನ ಪಾತ್ರ ಬಹುಗಣ್ಯವಾಗಿದ್ದು, ದೇಶದ ಶ್ರೀಮಂತ ಸಂಸ್ಥಾನವಾಗಿದ್ದ ಮೈಸೂರಿನಲ್ಲೂ ಜನರು ತನ್ನ ಸ್ವಾಭಿಮಾನವನ್ನು ಬಿಡದೆ ಬ್ರಿಟಿಷರ ವಿರುದ್ಧ ಬಂಡೆದ್ದಿದ್ರು. ನಗರದ ಹೃದಯ ಭಾಗದ ಸುಬ್ಬರಾಯನ ಕೆರೆ ಸ್ವಾತಂತ್ರ್ಯ ಹೋರಾಟಗಾರರ ಕರ್ಮಭೂಮಿಯಾಗಿತ್ತು. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟ 20ನೇ ಶತಮಾನದಲ್ಲಿ ಭಾರತೀಯರ ಕನಕನವು ದಾಸ್ಯತೆಯ ವಿರುದ್ಧದ ಕಿಚ್ಚಾಗಿತ್ತು. ದೇಶ ನಾನಾ ಮೂಲೆಯಲ್ಲಿ ಗಾಂಧಿ ಕೊಟ್ಟ ಕರೆಯನ್ನ ಜನರು ಪಾಲನೆ ಮಾಡ್ತಿದ್ರು. ಅದರಂತೆ ಕರ್ನಾಟಕದ ಎಲ್ಲಾ ಮೂಲೆಯಲ್ಲೂ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಾಗಿ ಪಸರಿಸಿತ್ತು. ಅದರಂತೆ ಅರಮನೆ ನಗರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ತಗಡೂರು ರಾಮಚಂದ್ರಯ್ಯ, ಎಂಎನ್ ಜೋಯಿಸಿ, ತುಳಸಿದಾಸಪ್ಪ, ಎಚ್.ವೈ. ಶಾರದಾ ಪ್ರಸಾದ್, ಎಂ. ವೆಂಕಟಪ್ಪ, ಬಿ. ನಾರಾಯಣ ಸ್ವಾಮಿ ಮುಂತಾದ ಹೋರಾಟಗಾರರ ಪರಿಶ್ರಮದಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೈಸೂರು ಪ್ರಮುಖ ಪಾತ್ರ ವಹಿಸಿತ್ತು. ಮೈಸೂರಿನ ಹೃದಯ ಭಾಗದಲ್ಲಿದ್ದ ಸುಬ್ಬರಾಯನ ಕೆರೆ ಹೋರಾಟಗಾರರ ಕರ್ಮಭೂಮಿಯಾಗಿತ್ತು. ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆಗಳು, ಸಭೆಗಳು ಮತ್ತು ಹೋರಾಟ ಎಲ್ಲವೂ ನಡೆಯುತ್ತಿದ್ದದ್ದು ಇಂದು ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನ ಎಂದು ಕರೆಯಲ್ಪಡುವ ಅಂದಿನ ಸುಬ್ಬರಾಯನ ಕೆರೆಯಲ್ಲೇ. ಬಹಳ ಪ್ರಮುಖವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಶಾಲಾ ಕಾಲೇಜುಗಳಾದ ಮಹಾರಾಜ, ಮರಿಮಲ್ಲಪ್ಪ, ಶಾರದಾ ವಿಲಾಸ, ಬನುಮಯ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಸಂಘಟಿಸಿ ಈ ಸ್ಥಳದಲ್ಲಿ ಭಾಷಣಗಳ ಮೂಲಕ ದೇಶಭಕ್ತಿಯಲ್ಲಿ ಹಾಗೂ ಹೋರಾಟದ ಕಿಚ್ಚು ಹಬ್ಬಿಸಿ ವಿದ್ಯಾರ್ಥಿಗಳು ಹೋರಾಟಕ್ಕೆ ಧುಮುಕುವಂತೆ ಮಾಡಲಾಗುತ್ತಿತ್ತು. ಸ್ವಾತಂತ್ರ್ಯದ ಹನತೆಗೆ ಜೀವನಾಡಿಯಾಗಿದ್ದ ಸುಬ್ಬರಾಯನ ಕೆರೆ ದಂಡೆಯ ಮೇಲೆಗೆ ಎಚ್.ವೈ. ಶಾರದಾ ಪ್ರಸಾದ್, ಎಂ. ವೆಂಕಟಪ್ಪ, ಮೈಸೂರು ಗಫರ್ ಖಾನ್, ಎಲ್.ವೈ. ರಾಜಗೋಪಾಲ್ ಸೇರಿದಂತೆ ಅನೇಕ ನಾಯಕರುಗಳ ಪರಿಶ್ರಮದಿಂದ ಮೈಸೂರು ನಗರದಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ವಾತಂತ್ರ್ಯಕ್ಕಾಗಿ ನಡೆದ ವಿವಿಧ ಹೋರಾಟ ಮತ್ತು ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿದ್ದರು. ಮತ್ತು ಈ ಎಲ್ಲಾ ಹೋರಾಟ ಮತ್ತು ಸತ್ಯಾಗ್ರಹಗಳು ಸುಬ್ಬರಾಯನ ಕೆರೆ ಆವರಣದಲ್ಲಿಯೇ ನಡೆದಿರುವುದು ಮತ್ತೊಂದು ವಿಶೇಷವಾಗಿದೆ. 1947 ಆಗಸ್ಟ್ 14ರಂದು ಸಾಯಂಕಾಲದ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದ ಕ್ಯಾಸಂಬಳ್ಳಿ ಚಂಗಲು ರಾಯರೆಡ್ಡಿ ಅವರು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವಂತೆ ಸುಬ್ಬರಾಯನ ಕೆರೆಯಲ್ಲಿ ಅದ್ಭುತ ಭಾಷಣ ಕೂಡ ಮಾಡಿದ್ದರು. ಇದೇ ಇಲ್ಲಿ ನಡೆದ ಕಟ್ಟ ಕಡೆಯ ಭಾಷಣ ಹಾಗೂ ಹೋರಾಟದ ಸಭೆಯಾಗಿತ್ತು ಎಂಬುದು ಇತಿಹಾಸ. ಸದ್ಯ ಈ ಸುಬ್ಬರಾಯನ ಕೆರೆ ಆವರಣ ಈಗ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನ ಆಗಿ ನಿರ್ಮಾಣಗೊಂಡಿದೆ. 1999ರಲ್ಲಿ ಸರ್ಕಾರ ಇಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣಾರ್ಥ ಒಂದು ಸ್ಮಾರಕ ನಿರ್ಮಿಸಿದೆ. ಉದ್ಯಾನವನದ ನಡುವೆ ಮಹಾತ್ಮ ಗಾಂಧೀಜಿಯವರ ದಂಡಿ ಯಾತ್ರೆಯ ಪ್ರತಿಮೆ ಮತ್ತು ಭಗತ್ ಸಿಂಗ್ ಹಾಗೂ ಸಂಗಡಿಗರನ್ನ ಗಲ್ಲಿಗೆ ಏರಿಸುವ ಪ್ರತಿಮೆ ನಿರ್ಮಿಸಿದ್ದು ಸ್ವಾತಂತ್ರ್ಯದ ಹಿಂದಿನ ಹೋರಾಟದ ನೆನಪುಗಳನ್ನ ಯುವ ಪೀಳಿಗೆ ಮುಂದೆ ತೆರೆದಿಟ್ಟಿದೆ. ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.